ಹಾಯ್ ಹಲೋ ನಮಸ್ಕಾರ. ಎಲ್ಲ ಆರಾಮಲ್ವಾ? ಸೊ ಇಲ್ಲಿವರೆಗೂ ನಾವು ಲಾಸ್ಟ್ ವಿಡಿಯೋಲಿ ನಾವು ಕಾಂಪೌಂಡ್ ಇಂಟ್ರೆಸ್ಟು 3 ಇಯರ್ಸ್ಗೆ ಕೊಟ್ಟರೆ ಹೆಂಗೆ ಮಾಡೋದು ಅಂತ ತಿಳ್ಕೊಂಡ್ವಿ. ಸೊ ಈ ಒಂದು ವಿಡಿಯೋಲಿ ನಾವು ಕಾಂಪೌಂಡ್ ಇಂಟ್ರೆಸ್ಟು ಹಾಫ್ ಇಯರ್ಲಿ ಅಥವಾ ಕ್ವಾರ್ಟರ್ಲಿ ಕೊಟ್ಟರೆ ಹೆಂಗೆ ಮಾಡೋದು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಸೊ ನಾರ್ಮಲ್ ಆಗಿ ನಮಗೆ ಕಾಂಪೌಂಡ್ ಇಂಟ್ರೆಸ್ಟು ಹಾಫ್ ಇಯರ್ಲಿ ಅಂತ ಕೇಳ್ತಾರೆ. ಹಾಫ್ ಇಯರ್ಲಿನ ಅವರು ಸೆಮಿ ಆ್ಯನ್ಯುಯಲಿ ಅಂತ ಕೂಡ ಕರೀತಾರೆ. ಸೊ ಸೆಮಿ ಆ್ಯನ್ಯುಯಲಿ ಅಂತ ಕೂಡ ಕರೀತಾರೆ. ಅದಾದಮೇಲೆ ನಮಗೆ ಕ್ವಾರ್ಟರ್ಲಿ ಅಂತ ಕೇಳ್ತಾರೆ. ಕ್ವಾರ್ಟರ್ಲಿ ಅಂತ ಅಂದರೆ 3 ಮಂತ್ಸ್. ಸೊ 3 ಮಂತ್ಸ್ಗೆ ಕೊಡ್ತಾರೆ. ಸೊ ಇದನ್ನು ಹಿಂಗೆ 2 ಇಯರ್ಸ್ಗೆ 3 ಇಯರ್ಸ್ಗೆ ಮಾಡೋದು ಅಂತ ಅಂದರೆ, ಈಗ ಇಯರ್ಲಿ ಅಂದರೆ ಗೊತ್ತು ನಿಮಗೆ, 2 ಇಯರ್ಸ್ ಕೊಡ್ತಾರೆ ಅಥವಾ 3 ಇಯರ್ಸ್ ಕೊಡ್ತಾರೆ. ಇದು ಆಲ್ರೆಡಿ ಕಲ್ತಿದ್ದೀವಿ ನಾವು, 2 ಇಯರ್ಸು 3 ಇಯರ್ಸ್ ಕೊಟ್ಟರೆ. ಅದೇ ಹಾಫ್ ಇಯರ್ಲಿ ಅಂತ ಅಂದಾಗ ಈ ಹಾಫ್ ಇಯರ್ಲಿದು ನಮಗೆ 1 ಇಯರ್ ಕೊಡ್ತಾರೆ. ಸೊ 1 ಇಯರ್ ಕೊಟ್ಟಾಗ ಇದನ್ನು ನಾವು 2 ಹಾಫ್ ಇಯರ್ಸ್ ಅಂತ ತಗೊಬೋದು ಅಲ್ವಾ? ಸೊ 2 ಹಾಫ್ ಇಯರ್ಸ್ ಅಂತ ತಗೊಂಡು ಇದನ್ನು ಆನ್ಸರ್ ಮಾಡಬೇಕಾಗುತ್ತೆ. ಅಂದರೆ ಇಂಟ್ರೆಸ್ಟು 2 ಹಾಫ್ ಇಯರ್ಸ್ಗೆ ಟೋಟಲ್ 1 ಇಯರ್ಗೆ ಎಷ್ಟು ಅಂತ ಕೇಳ್ತಾರೆ. ಆ ಥರ ಅಂದರೆ ಟೋಟಲ್ 1 ಇಯರಲ್ಲಿ 2 ಹಾಫ್ ಇಯರ್ಸ್ ಇಂಟ್ರೆಸ್ಟ್, ಹಾಫ್ ಇಯರ್ಲಿ ಇಂಟ್ರೆಸ್ಟ್ ಅಂತ ಕೇಳ್ತಾರೆ. ಸೊ ಟೋಟಲ್ ಇಯರ್ಸ್ 1 ಇಯರ್ ಕೊಡ್ತಾರೆ. ಸೊ ಅವಾಗ ನಮಗೆ ಅದು 2 ಇಯರ್ಸ್ ಥರನೇ, ಸೇಮ್ 2 ಇಯರ್ಸಲ್ಲಿ ಹೆಂಗೆ ಮಾಡಿದ್ವು ಸೇಮ್ ಇಲ್ಲೂ ಕೂಡ ಅದೇ ಥರ ಮಾಡ್ತೀವಿ. ಅದೇ ನಮಗೆ ಒಂದ್ಸಲ ನಾರ್ಮಲ್ ಆಗಿ 1 ಇಯರ್ ಅಂತ ಕೇಳ್ತಾರೆ. 3 ಇಯರ್ಸ್ ಮಾಡಬೇಕಂತ ಅಂದರೆ ಅದನ್ನು 3 ಟೈಮ್ಸ್ ಮಾಡಬೇಕು ಅಂತ ಅಂದರೆ ಅದನ್ನು 1.5 ಇಯರ್ ಅಂತ ಕೇಳ್ತಾರೆ. ಸೊ 1.5 ಇಯರ್ ಅಂತ ಕೊಟ್ಟಾಗ ನಮಗೆ ಇದು 3 ಹಾಫ್ ಇಯರ್ಸ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ 1 ಹಾಫ್ ಇಯರ್, 2 ಹಾಫ್ ಇಯರ್, 3 ಹಾಫ್ ಇಯರ್ ನಮಗೆ 1.5 ಇಯರ್ ಆಗುತ್ತೆ. ಸೊ 3 ಹಾಫ್ ಇಯರ್ಸ್ ನಮಗೆ 1.5 ಇಯರ್ ಆಗುತ್ತೆ. ಸೊ ಇದನ್ನು ನಾವು ಮತ್ತೆ 3 ಟೈಮ್ಸ್ ಕೊಟ್ಟಾಗ ಹೆಂಗೆ ಮಾಡ್ತೀವೋ ಅದೇ ಥರ ಮಾಡ್ತೀವಿ. ಇವಾಗ ಕ್ವಾರ್ಟರ್ಲಿ ಕೇಳಿದ್ರೆ ನಮಗೆ 6 ಮಂತ್ಸ್ ಕೊಡ್ತಾರೆ. ಸೊ 6 ಮಂತ್ಸ್ ಕ್ವಾರ್ಟರ್ಲಿ ಅಂತಂದರೆ 3 ಮಂತ್ಸ್. ಸೊ 6 ಮಂತ್ಸ್ ಏನಾಗುತ್ತೆ, 2 ಟೈಮ್ಸ್ ಆಗುತ್ತೆ. ಸೊ ಇದು ನಮಗೆ 2 ಕ್ವಾರ್ಟರ್ಸ್ ಇರುತ್ತೆ. ಅದೇ ನಮಗೆ 9 ಮಂತ್ಸ್ ಕೇಳ್ತಾರೆ ಇನ್ನೊಂದು, ಇದು ನಮಗೆ 3 ಕ್ವಾರ್ಟರ್ಸ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಸೊ ಇದು ನಾನು ಕ್ಲೀನಾಗಿ ಇನ್ನೂ ಎಕ್ಸ್ಪ್ಲೇನ್ ಮಾಡ್ತೀನಿ ವಿತ್ ಎಕ್ಸಾಂಪಲ್ಸ್ ಜೊತೆಗೆ, ಅವಾಗ ಇನ್ನೂ ಕ್ಲೀನಾಗಿ ಅರ್ಥ ಆಗುತ್ತೆ. ತಲೆ ಕೆಡ್ಸ್ಕೊಂಬಿಡಿ ಇವಾಗ ಅರ್ಥ ಆಗಿಲ್ಲ ಅಂತಂದ್ರು. ಅಂದರೆ ಈಗ ಇದೇನಿಲ್ಲ, ಹಾಫ್ ಇಯರ್ ಅಂತ ಅಂದರೆ 1 ಇಯರಲ್ಲಿ 2 ಹಾಫ್ ಇಯರ್ ಇರುತ್ತೆ. 6 ಮಂತ್ಸ್ಗೆ 1 ಹಾಫ್ ಇಯರು, ಇನ್ನೊಂದು 6 ಮಂತ್ಸ್ಗೆ 1 ಹಾಫ್ ಇಯರ್. ಸೊ ನಮಗೆ ಕಾಂಪೌಂಡ್ ಇಂಟ್ರೆಸ್ಟಲ್ಲಿ ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗೋದ್ರಿಂದ ಫಸ್ಟ್ ಮಂತಿಂದ 6 ಮಂತ್ಸ್ಗೆ ಒಂದು ಇಂಟ್ರೆಸ್ಟ್ ಬಂದಿರುತ್ತೆ. ಆ ಇಂಟ್ರೆಸ್ಟ್ ಮೇಲೆ ಮತ್ತೆ 7th ಮಂತಿಂದ 12th ಮಂತ್ಗೆ ಇನ್ನೊಂದ್ಸಲ ಇಂಟ್ರೆಸ್ಟ್ ಕಂಡುಹಿಡಿತೀವಿ. ಅದು ಹೆಂಗೆ ಅಂತ ನಾನು ಮತ್ತೆ ಕ್ಲೀನಾಗಿ ನಿಮಗೆ ಸಮ್ಸ್ ಮಾಡ್ಬೇಕಾದ್ರೆ ಇನ್ನೂ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ಇಯರ್ಲಿಲಿ ಕೆಲವೊಂದ್ಸಲ 4 ಇಯರ್ಸ್ ಕೂಡ ಕೊಡ್ತಾರೆ. ಸೊ 4 ಇಯರ್ಸ್ ಕೊಟ್ಟಾಗ ಮ್ಯಾಕ್ಸಿಮಮ್ ನಮಗೆ 10% ಕೊಡ್ತಾರೆ. ಯಾಕಂದರೆ 12, 13, 14 ಕೊಟ್ಬಿಟ್ರೆ ನಮಗೆ ತುಂಬ ಕಷ್ಟ ಆಗುತ್ತೆ ಮಾಡೋಕ್ಕೆ. ನೀವು ಆಲ್ರೆಡಿ 12 ಕ್ಯೂಬ್ಗೆ ನಮಗೆ ಆಲ್ಮೋಸ್ಟ್ ಥೌಸಂಡ್ಸಲ್ಲಿ ಬರುತ್ತೆ. ಅದಾದಮೇಲೆ ಮತ್ತೆ ನಮಗೆ ಸೊ ಬರೀ 12 ಕ್ಯೂಬ್ ಅಲ್ಲ, 12 ಕ್ಯೂಬ್ಗೆ ಬಂದಿರೋ ಆನ್ಸರ್ನ ಮತ್ತೆ ನಾವು ಮಲ್ಟಿಪ್ಲಿಕೇಶನ್ ಮಾಡಬೇಕಾಗುತ್ತೆ. ಇದನ್ನು ನಾನು ಫಸ್ಟ್ ವಿಡಿಯೋ ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ಇಂಟ್ರಡಕ್ಷನಲ್ಲಿ ಹೇಳಿದ್ದೀನಿ. ಅಲ್ಲಿ ನೋಡಿದ್ರೆ ನಿಮಗೆ ಏನಕ್ಕೆ ಆಗಲ್ಲೂ ತುಂಬ ಏನಕ್ಕೆ ಕಷ್ಟನೂ ನಿಮಗೆ ಗೊತ್ತಾಗುತ್ತೆ. ಸೊ ನಮಗೆ ನಾರ್ಮಲ್ ಆಗಿ 4 ಇಯರ್ಸ್ ಕೊಟ್ಟಾಗ 10% ಆನ್ಸರ್ ನಮಗೆ ಯಾವಾಗಲೂ 46.41% ಬರುತ್ತೆ. ಸೊ ಈ 46.41 ಹೆಂಗೆ ಬರುತ್ತೆ ಅಂತಂದರೆ, ಫಸ್ಟ್ ಇಯರು 100 ಅಂತ ಪ್ರಿನ್ಸಿಪಲ್ ತೊಗೊಂಡ್ರೆ 10% ಆಫ್ 100 ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ 10% ಆಫ್ 100 ಏನಾಗುತ್ತೆ, 10 ಆಗುತ್ತೆ. ಅದಾದಮೇಲೆ ಸೆಕೆಂಡ್ ಇಯರು ಇದು 110 ಟೋಟಲ್. ಸೆಕೆಂಡ್ ಇಯರ್ ನಮಗೆ 10% ಆಫ್ 110 ಆಗುತ್ತೆ. ಇದೇನಾಗುತ್ತೆ 11. ಸೊ ಇದು 121 ಆಗುತ್ತೆ. ಇದಾದ್ಮೇಲೆ ಮತ್ತೆ 10% ಆಫ್ 121. ಸೊ ಇದೇನಾಗುತ್ತೆ 12.1 ಆಗುತ್ತೆ. ಇದು ಟೋಟಲ್ ಆ್ಯಡ್ ಮಾಡಿದ್ರೆ 133.1 ಆಗುತ್ತೆ. ಮತ್ತು 10% ಆಫ್ 133.1 ಏನಾಗುತ್ತೆ ನಮಗೆ 13.31 ಬರುತ್ತೆ. ಸೊ ಟೋಟಲ್ ಆ್ಯಡ್ ಮಾಡಿದ್ರೆ 146.41% ಬರುತ್ತೆ. ಇದೇನಿದು ನಮಗೆ, ಇದು ಅಮೌಂಟು, ಇದು ಪ್ರಿನ್ಸಿಪಲ್. ಸೊ ಇದ್ರ ಮಧ್ಯೆ ಇರೋ ಡಿಫ್ರೆನ್ಸ್ ಅಲ್ವಾ ನಮಗೆ ಇಂಟ್ರೆಸ್ಟು. ಸೊ ಇಂಟ್ರೆಸ್ಟು ನಮಗೆ 46.41% ಬರುತ್ತೆ. ಸೊ ಹಾಫ್ ಇಯರ್ಲಿ ಕೊಟ್ಟಾಗ ಹೆಂಗೆ ಮಾಡೋದು ತಿಳ್ಕೊಳ್ಳೋಣ. ಸೊ 10% ಇನ್ ಕೇಸ್ ಯಾವಾಗಾದ್ರು ಕೊಟ್ಟರೆ ಈ ಒಂದು ನಂಬರ್ ನೆನ್ಪಿಟ್ಕೊಳ್ಳಿ, 50%ಗಿಂತ ಸ್ವಲ್ಪ ಕಮ್ಮಿ 46.41 ಇದೊಂದು ನೆನ್ಪಿಟ್ಕೊಳ್ಳಿ. ಇನ್ ಕೇಸ್ ಯಾವಾಗಾದ್ರು ಕೇಳಿದ್ರೆ 10%ಅಲ್ಲಿ ಡೈರೆಕ್ಟಾಗಿ ಇಷ್ಟು ಪರ್ಸೆಂಟ್ ಇಷ್ಟ ಆದರೆ ಇಷ್ಟು ಪರ್ಸೆಂಟ್ ಎಷ್ಟು ಅಂತ ನೀವು ಡೈರೆಕ್ಟಾಗಿ ಆನ್ಸರ್ ಮಾಡ್ಬಿಡ್ಬೋದು. ಸೊ ನಮಗೆ ಸಿಂಪಲ್ ಇಂಟ್ರೆಸ್ಟಲ್ಲಿ ಹಾಫ್ ಇಯರ್ಲಿ ಏನಕ್ಕೆ ಕೇಳಲ್ಲ ಅಂತ ಅಂದರೆ, ಈಗ ಫಾರ್ ಎಕ್ಸಾಂಪಲು ನಮಗೆ
ರೇಟ್ ಆಫ್ ಇಂಟ್ರೆಸ್ಟು 20% ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ. ಪ್ರಿನ್ಸಿಪಲು 100% ಕೊಟ್ಟಿದ್ದಾರೆ. ಸಿಂಪಲ್ ಇಂಟ್ರೆಸ್ಟು ಹಾಫ್ ಇಯರ್ಲಿಗೆ ಟೋಟಲ್ ಫಾರ್ 1 ಇಯರ್, ಟೋಟಲ್ 1 ಇಯರ್ಗೆ ಕೇಳ್ತಾ ಇದ್ದಾರೆ. 1 ಇಯರ್ಗೆ ಹಾಫ್ ಇಯರ್ಲಿ 20% ಇಂಟ್ರೆಸ್ಟಲ್ಲಿ ಮಾಡಿ ಅಂತ. ಸೊ 20% ಇಂಟ್ರೆಸ್ಟಲ್ಲಿ ಮಾಡಿದ್ರೆ ನಮಗೆ ಹಾಫ್ ಇಯರ್ಲಿ ಮಾಡಬೇಕು ಅಂತ ಅಂದರೆ 6 ಮಂತ್ಸ್ ಪ್ಲಸ್ 6 ಮಂತ್ಸ್ ಮಾಡಬೇಕು. ಈಗ ನಾವೇನು ಮಾಡಬೇಕಂತಂದರೆ ಫಸ್ಟು ಅರ್ಧ ಮಾಡಬೇಕು. ಅಂದರೆ 6 ಮಂತ್ಸಲ್ಲಿ 6 ಮಂತ್ಸ್ ಮಾಡಬೇಕಲ್ಲ, ಅಂದರೆ ಹಾಫ್ ಪರ್ಸೆಂಟೇಜ್ 20% ಡಿವೈಡ್ ಬೈ 2 ಮಾಡಿದ್ರೆ ನಮಗೆ 10 ಬರುತ್ತೆ. ಅಂದರೆ ಅರ್ಧ ಇಯರ್ಲಿ. ಸೊ ಇಯರ್ಗೆ 20% ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ 20% ಪರ್ ಆ್ಯನಮ್ ಅಂತಂದರೆ 6 ಮಂತ್ಸ್ಗೆ 10% ಆಗಿರುತ್ತೆ. ಕರೆಕ್ಟ್ ಅಲ್ವಾ? 1 ಇಯರ್ಗೆ 20% ಅಂತ ಅಂದರೆ ಅರ್ಧ ವರ್ಷಕ್ಕೆ 10% ಆಗಿರುತ್ತೆ. ಸೊ 10% ಆಫ್ 100 ಏನು 10 ಆಗುತ್ತೆ, ಪ್ಲಸ್ ಮತ್ತೆ 10% ಆಫ್ 100 ಏನು 10 ಆಗುತ್ತೆ. ಟೋಟಲ್ ಏನು ಬರುತ್ತೆ? 20% ಬರುತ್ತೆ. ಸೊ ನಮ್ಗೆ ಇದರಲ್ಲಿ ಏನು ಚೇಂಜಸ್ ಅಂತೂ ಇರಲ್ಲ. ಅದೇ ನಮಗೆ ಹಾಫ್ ಇಯರ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ಕೇಳಿದ್ರೆ ಈಗ ಸೇಮ್ ಮತ್ತೆ ನಾವೀಗ ಮುಂಚೆ ಸ್ಟಾರ್ಟಿಂಗಲ್ಲಿ ಕಲ್ತಿದ್ವಲ್ಲ 2 ಇಯರ್ಸ್ಗೆ ಹೆಂಗೆ ಮಾಡ್ತೀವೋ ಸೇಮ್ ಅದೇ ಥರ ಮಾಡ್ತೀವಿ. ಆದರೆ ಒಂದು ಡಿಫ್ರೆನ್ಸ್ ಏನು ಅಂತ ಅಂದರೆ ಇಂಟ್ರೆಸ್ಟ್ನ ನಾವು ಡಿವೈಡ್ ಬೈ 2 ಮಾಡ್ತೀವಿ. ಯಾಕಂತಂದರೆ ಹಾಫ್ ಇಯರ್ಲಿ ಮಾಡ್ತಾ ಇರೋದು, ಅರ್ಧ ವರ್ಷಕ್ಕೆ ಮಾತ್ರ ಇಂಟ್ರೆಸ್ಟ್ ಕಂಡುಹಿಡಿಬೇಕು. ಸೊ 1 ಇಯರ್ಗೆ 20% ಅಂತ ಅಂದರೆ ಅದನ್ನು ಹಾಫ್ ಇಯರ್ಲಿ ಮಾಡಿಕೊಂಡ್ರೆ ಡಿವೈಡ್ ಬೈ 2 ಮಾಡಿಕೊಂಡ್ರೆ 10% ಬರುತ್ತೆ. ಸೊ ಹಾಫ್ ಇಯರ್ಲಿ ಫಾರ್ ಟೋಟಲ್ ಲೆಂತ್ ಬಂದು 1 ಇಯರ್. ಸೊ ಫಸ್ಟ್ ಹಾಫು ನಮಗೆ ಎಷ್ಟು 6 ಮಂತ್ಸ್ಗೆ ಏನು ಬರುತ್ತೆ? 10% ಆಫ್ 100 ಏನು 10 ಇರುತ್ತೆ. ಕರೆಕ್ಟಾ? ನೆಕ್ಸ್ಟು ಮತ್ತೆ ಸೆಕೆಂಡ್ ಹಾಫು 10% ಆಫ್ 100 ಏನಾಗುತ್ತೆ? 10 ಆಗುತ್ತೆ. ಪ್ಲಸ್ ಮತ್ತೆ ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಬೀಳುತ್ತಲ್ವಾ? ಸೊ ಈ 10 ಮೇಲೆ ಕೂಡ ಇಂಟ್ರೆಸ್ಟ್ ಇರುತ್ತಲ್ವಾ? ಸೊ 10% ಆಫ್ 10 ಏನಾಗುತ್ತೆ? ಪ್ಲಸ್ 1 ಆಗುತ್ತೆ. ಸೊ ಇದು ನಮಗೆ ಇವೆಲ್ಲ ನಾವು ಆಲ್ರೆಡಿ ಎಲ್ಲಿ 2 ಇಯರ್ಸ್ ಕಾಂಪೌಂಡ್ ಇಂಟ್ರೆಸ್ಟಲ್ಲಿ ತಿಳ್ಕೊಂಡಿದ್ವಿ. ಇದೇನಾಗುತ್ತೆ? 10 ಪ್ಲಸ್ 1% ಆಗುತ್ತೆ, 21% ಆಗುತ್ತೆ. ಸೇಮ್ ನಾವು ಏನು 2 ಇಯರ್ಸ್ಗೆ ಇವಾಗ ಇಯರ್ಲಿ ಕೊಟ್ಟಾಗ ಹಾಫ್ ಇಯರ್ಲಿ ಏನಾದ್ರು ಕೇಳಿದ್ರೆ ನಮಗೆ ಫಾರ್ ಟೋಟಲ್ 1.5 ಇಯರ್ಸ್ ಅಂತ ಕೇಳಿದ್ರೆ ನಾವು ಇಯರ್ಲಿ ಮಾಡೋದಲ್ಲ 3 ಇಯರ್ಸ್ಗೆ ಸೇಮ್ ಅದೇ ಥರ ಮಾಡ್ತೀವಿ. ಅದೇ ನಮಗೆ 1 ಇಯರ್ಗೆ ಕೇಳಿದ್ರೆ 2 ಇಯರ್ಸಿಗೆ ಮಾಡಿದ್ವಲ್ಲ ಸೇಮ್ ಅದೇ ಥರ ಮಾಡ್ತೀವಿ. ಆದರೆ 2 ಇಯರ್ಸ್ಗೆ ಈ ಹಾಫ್ ಇಯರ್ಲಿ 1 ಇಯರ್ ಕೊಟ್ಟರೆ ಇಂಟ್ರೆಸ್ಟ್ನ ಇವಾಗ 20% ಇಂಟ್ರೆಸ್ಟ್ ಕೊಟ್ಟರೆ ಡಿವೈಡ್ ಬೈ 2 ಮಾಡ್ತೀವಿ. ಅದೇ ನಮಗೆ ಕ್ವಾರ್ಟರ್ಲಿ ಕೇಳಿದಾಗ ಕ್ವಾರ್ಟರ್ಲಿ ಮತ್ತೆ ಹೇಳ್ತೀನಿ ಬಿಡಿ, ಸುಮ್ಮನೆ ಕನ್ಫ್ಯೂಸ್ ಆಗ್ತೀರಾ. ಸೊ ಹಾಫ್ ಇಯರ್ಲಿ ಕೊಟ್ಟಾಗ 1 ಇಯರಿಗೆ ಕೊಟ್ಟರೆ ಅದನ್ನು ನಾವು ಡಿವೈಡ್ ಬೈ 2 ಮಾಡ್ಕೊತೀವಿ. ಇಂಟ್ರೆಸ್ಟ್ ಅನ್ನೋದು ಹಾಫ್ ಇಯರ್ಲಿ ಸೇಮ್ ಇರುತ್ತೆ. 1 ಇಯರ್ಗೆ 2 ಹಾಫ್ ಇಯರ್ಸ್ ಇರುತ್ತೆ. ಸೊ 3 ಇಯರ್ಸಿಗೆ 1.5 ಇಯರ್ ಕೂಡ ನಾವು ಪರ್ಸೆಂಟೇಜ್ ಅನ್ನೋದು ಡಿವೈಡ್ ಬೈ 3 ಮಾಡಲ್ಲ, ಡಿವೈಡ್ ಬೈ 2ನೇ ಮಾಡ್ತೀವಿ. ಯಾಕಂತಂದರೆ ಹಾಫ್ ಇಯರ್ಲಿ ಕೊಟ್ಟಿರೋದು ಹಾಫು ಒಂದು ಹಾಫ್ಗೆ ನಮಗೆ 10% ಆಗುತ್ತೆ. ಟೋಟಲ್ ಇಯರ್ಗೆ 20% ಆದಾಗ ಅದ್ರಲ್ಲಿ ಅರ್ಧ ಎಷ್ಟು? 6 ಮಂತ್ಸ್ಗೆ 10% ಆಗುತ್ತೆ. ಓಕೆನಾ? ಈಗ ಇದೇ ಇದರಲ್ಲಿ ನಮಗೆ ಹಾಫ್ ಇಯರ್ಲಿ ನಮಗೆ ಸೊ ಹಾಫ್ ಇಯರ್ಲಿ ನಮಗೆ 20% ಸೇಮ್ ಮತ್ತೆ ಎಕ್ಸಾಂಪಲ್ಗೆ ಅಪ್ ಟು 20% ಪರ್ ಆ್ಯನಮು ಫಾರ್ 1.5 ಇಯರ್ ಅಂತ ಕೊಟ್ಟಿದ್ದಿದ್ರೆ ನಾವೇನು ಮಾಡ್ತೀವಿ? ಸೇಮ್ 3 ಇಯರ್ಸ್ಗೆ ಹೆಂಗೆ ಮಾಡ್ತೀವೋ ಅದೇ ಥರ ಮಾಡ್ತೀವಿ. ಆದರೆ ಒಂದೇ ಒಂದು ಡಿಫ್ರೆನ್ಸ್ ಏನಂತಂದರೆ ಈ ಪರ್ಸೆಂಟೇಜ್ನ ಡಿವೈಡ್ ಬೈ 2 ಮಾಡ್ತೀವಿ. 20% ಡಿವೈಡ್ ಬೈ 2 ಮಾಡಿದ್ರೆ 10% ಬರುತ್ತೆ. ಸೊ 10% ನಮಗೆ ಆಲ್ರೆಡಿ ಮಾಡೋಕ್ಕೆ ಗೊತ್ತು. 3 ಇಯರ್ಸ್ಗೆ ಹೆಂಗೆ ಮಾಡ್ತೀವೋ ಸೇಮ್ ಮೆಥಡ್ 10 ಪ್ಲಸ್ 10 ಪ್ಲಸ್ 10 ಪ್ಲಸ್ 1.0 ಸ್ಕ್ವೇರ್ ಪ್ಲಸ್ 1.0 ಸ್ಕ್ವೇರ್ ಪ್ಲಸ್ 1.0 ಸ್ಕ್ವೇರ್ ಪ್ಲಸ್ 1.0 ಕ್ಯೂಬ್ ಡಿವೈಡ್ ಬೈ 10. ಕರೆಕ್ಟ್ ಅಲ್ವಾ? ಸೊ ಇದೇ ಥರ ಮಾಡಿದ್ರೆ ನಮಗೆ ಇದು ಆನ್ಸರ್ ಎಷ್ಟು ಬರುತ್ತೆ? 33.1% ಬರುತ್ತೆ. ಸೊ ನಮಗೆ ಇನ್ ಕೇಸ್ 4 ಇಯರ್ಸ್ ಕೊಟ್ಟರೆ, ಹಾಫ್ ಇಯರ್ಲಿ 4 ಇಯರ್ಸ್ ಅಂತ ಕೊಟ್ಟರೆ ನಿಮ್ಗೆ ಆಲ್ರೆಡಿ ಗೊತ್ತು 4 ಇಯರ್ಸ್ ಮ್ಯಾಕ್ಸಿಮಮ್ ನಮಗೆ ಕೊಟ್ಟರೆ 10% ಕೊಡೋದು. ಇದಕ್ಕಿಂತ ಬೇರೆದು ಕೊಟ್ಟರೆ ಅದು ನಮ್ಗೆ ಆಲ್ಮೋಸ್ಟ್ ಇಂಪಾಸಿಬಲ್ ಮಾಡೋಕ್ಕೆ ವಿತೌಟ್ ಕ್ಯಾಲ್ಕುಲೇಟರ್ಸು. ಸೊ 10% ಅಂತ ಕೊಟ್ಟಾಗ ನಿಮಗೆ ಗೊತ್ತು 46.41% ಬರುತ್ತೆ ಅಂತ ಅಲ್ವಾ? ಸೊ ಇವಾಗ ಒಂದು ಸ್ಮಾಲ್ ಎಕ್ಸಾಂಪಲ್ ತಗೊಂಡ್ರೆ, ಈಗ ನಮಗೆ ಹಾಫ್ ಇಯರ್ಲಿ ಕೇಳ್ತಾ ಇದ್ದಾರೆ. ಹಾಫ್ ಇಯರ್ಲಿ 24% ಪರ್ ಆ್ಯನಮು ರೇಟ್ ಆಫ್ ಇಂಟ್ರೆಸ್ಟು ಫಾರ್ ಟೋಟಲ್ 1 ಇಯರಿಗೆ ಕೇಳ್ತಾ ಇದ್ದಾರೆ. ಸೊ ಇವಾಗ ಏನು ಮಾಡ್ತೀವಿ ಅಂತ ಅಂದರೆ ಫಸ್ಟ್ ಪಾಯಿಂಟ್ ನಾವೇನು ಮಾಡ್ತೀವಿ? ಫಸ್ಟ್ ಥಿಂಗು 24ನ ಡಿವೈಡ್ ಬೈ 2 ಮಾಡ್ತೀವಿ. ಯಾಕಂತಂದರೆ 1 ಇಯರಲ್ಲಿ 2 ಹಾಫ್ ಇರುತ್ತೆ, 2 ಹಾಫ್ಸ್ ಇರುತ್ತೆ. ಇದು ನಮಗೆ 24% ಪರ್ ಆ್ಯನಮ್ ಕೊಟ್ಟಿರೋದು, ಒಂದು ವರ್ಷಕ್ಕೆ ಕೊಟ್ಟಿರೋದು. ಸೊ ಒಂದು ವರ್ಷದಲ್ಲಿ ಅರ್ಧ ಏನು 6 ಮಂತ್ಸಲ್ಲಿ
24% ಅರ್ಧ ಎಷ್ಟು 12%. ಸೊ 12% ಆಗುತ್ತೆ. ಸೊ ನಮಗೆ 1 ಇಯರಲ್ಲಿ ಎಷ್ಟು ಹಾಫ್ ಇರುತ್ತೆ? 2 ಹಾಫ್ ಇರುತ್ತೆ. 6 ಮಂತ್ಸು ಮತ್ತು 6 ಮಂತ್ಸ್ ಇರುತ್ತೆ. ಸೊ 2 ಟೈಮ್ಸ್ ಮಾಡ್ಬೇಕಾದ್ರೆ ನಮಗೆ ಆಲ್ರೆಡಿ ಗೊತ್ತು 12%ನ ಇವಾಗ 2 ಟೈಮ್ಸ್ ಮಾಡ್ಬೇಕಂತೆ. ಸೊ 12%ನ 2 ಟೈಮ್ಸ್ ಮಾಡ್ಬೇಕಾದ್ರೆ ಏನು ಮಾಡ್ತೀರಾ ನೀವು? 12 ಪ್ಲಸ್ 1.2 ಸ್ಕ್ವೇರ್. ಇದು ನಾವು ಆಲ್ರೆಡಿ ಎಲ್ಲಿ ಕಲ್ತಿದ್ದೀವಿ? ಲಾಸ್ಟ್ ಕಾಂಪೌಂಡ್ ಇಂಟ್ರೆಸ್ಟ್ ಇಂಟ್ರಡಕ್ಷನಲ್ಲಿ ಕಲ್ತಿದ್ದೀವಿ. ಸೊ 2 ಇಯರ್ಸ್ ಕೊಟ್ಟಾಗ ಹೆಂಗೆ ಮಾಡೋದು? ಅದೇ ನಮಗೆ ಇದು 1.5 ಇಯರಿಗೆ ಕೊಟ್ಟಿದ್ದಿದ್ರೆ ಸೇಮ್ ಮತ್ತೆ 12%ನ 6 ಮಂತ್ಸ್ ಹಾಫ್ ಇಯರ್ಗೆ 6 ಮಂತ್ಸು. ಸೊ ಅದೇ ಥರ 1.5 ಇಯರ್ಗೆ ಟೋಟಲು 6 ಮಂತ್ಸ್ ಇರುತ್ತೆ. ಫಸ್ಟ್ 6 ಮಂತ್ಸ್, ಸೆಕೆಂಡ್ 6 ಮಂತ್ಸ್, ಥರ್ಡ್ 6 ಮಂತ್ಸ್. ಸೊ ಟೋಟಲ್ 1.5 ಇಯರ್ ಆಗುತ್ತೆ. ಸೊ ಟೋಟಲ್ 1.5 ಇಯರ್ 3 ಟೈಮ್ಸ್ ಮಾಡ್ಬೇಕಾದ್ರೆ ನಮ್ಗೆ ಆಲ್ರೆಡಿ ಗೊತ್ತು 12 ಪ್ಲಸ್ 1.2 ಸ್ಕ್ವೇರ್ ಪ್ಲಸ್ 1.2 ಸ್ಕ್ವೇರ್ ಪ್ಲಸ್ 1.2 ಸ್ಕ್ವೇರ್ ಪ್ಲಸ್ 1.2 ಕ್ಯೂಬ್ ಡಿವೈಡ್ ಬೈ 10 ಅಂತ. ಸೊ ಯಾವಾಗಾದರೂ ಹಾಫ್ ಇಯರ್ಲಿ ಅಂತ ಕೊಟ್ಟು ಟೋಟಲ್ 1 ಇಯರ್ಗೆ ಕಂಡುಹಿಡಿದೆ ಅಂತ ಅಂದರೆ ನಾವು 2 ಇಯರ್ಸಿಗೆ ಮಾಡ್ತೀವಿ. ಜಸ್ಟ್ ಇಂಟ್ರೆಸ್ಟ್ ರೇಟ್ನ ಡಿವೈಡ್ ಬೈ 2 ಮಾಡ್ಕೊತೀವಿ. ಅದೇ 1.5 ಇಯರ್ಗೆ ಕೇಳಿದ್ರೆ ನಾವು 3 ಇಯರ್ಸ್ಗೆ ಹೆಂಗೆ ಮಾಡೋದು? ಸೇಮ್ ಅದೇ ಥರ ಮಾಡ್ತೀವಿ. ಆವಾಗ ನಮಗೆ 1.5 ಇಯರ್ದು ಆನ್ಸರ್ ಬರುತ್ತೆ. ಓಕೆನಾ? ಸೊ ಅದೇ ನಮಗೆ ಇದರಲ್ಲೇ 9% ಅಂತ ಕೇಳಿದ್ದಿದ್ರೆ ನಾವು ಏನು ಮಾಡ್ತೀವಿ? ಫಾರ್ 1 ಇಯರ್ ಅಂತ ಕೇಳಿ 6 ಮಂತ್ಸ್ಗೆ ಹಾಫ್ ಇಯರ್ಲಿ ಟೋಟಲ್ ಫಾರ್ 1 ಇಯರ್ ಅಂತ ಕೇಳಿದ್ರೆ ನಾವು 9 ಪ್ಲಸ್ 0.9 ಸ್ಕ್ವೇರ್ ಅಂತ ಕೇಳ್ತೀವಿ. ಇದು ಯಾವಾಗ? ಹಾಫ್ ಇಯರ್ಲಿ. ಅಟ್ ದಿ ರೇಟ್ ಆಫ್ ನಾನು ರೇಟೇ ಬರೋದಿಲ್ಲ ಸಾರಿ. ಈಗ ಓಕೆ, ನಮಗೆ 8% ಕೊಟ್ಬಿಟ್ಟು ಹಾಫ್ ಇಯರ್ಲಿ ಫಾರ್ 1 ಇಯರ್ ಅಂತ ಕೊಟ್ಟಿದ್ದಿದ್ರೆ ಅವಾಗ ಏನು ಮಾಡ್ತಾ ಇದ್ರಿ? ನಮಗೆ ಹಾಫ್ ಇಯರ್ಲಿ ಫಾರ್ 1 ಇಯರ್ ಅಂತಂದರೆ 2 ಹಾಫ್ ಇರುತ್ತೆ. ಪರ್ಸೆಂಟೇಜ್ 8% ಅಂತಂದರೆ ಹಾಫ್ ಇಯರ್ಗೆ ಅದು 4% ಆಗುತ್ತೆ. ಸೊ 4 ಪ್ಲಸ್ 0.4 ಸ್ಕ್ವೇರ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಇವಾಗ ಕ್ವಾರ್ಟರ್ಲಿ ತಿಳ್ಕೊಳ್ಳೋಣ. ಇದು ಅರ್ಥ ಆಯ್ತಲ್ವಾ? ಇದು ಅರ್ಥ ಆಯ್ತು ಅಂತ ಅನ್ಕೊತಾ ಇದ್ದೀನಿ. ಸೊ 2 ಇಯರ್ಸ್ 3 ಇಯರ್ಸ್ ಹೆಂಗೆ ಮಾಡ್ತೀವೋ ಸೇಮ್ ಅದೇ ಥರ ಹಾಫ್ ಇಯರ್ಲಿ 1.5 ಇಯರ್ ಕೂಡ ಮಾಡ್ತೀವಿ. 2 ಇಯರ್ಸ್ 3 ಇಯರ್ಸ್ ಥರನೇ. ಆದರೆ ಇಂಟ್ರೆಸ್ಟ್ನ ಮಾತ್ರ ನಾವು ಡಿವೈಡ್ ಬೈ 2 ಮಾಡ್ಕೊತೀವಿ. ಸೊ ನಮಗೆ ಹಾಫ್ ಇಯರ್ಲಿ ಕ್ವಾರ್ಟರ್ಲಿ ಏನು ಡಿಫ್ರೆನ್ಸ್ ಅಂತಂದರೆ, ಕ್ವಾರ್ಟರ್ಲಿ ಈಗ ನಮಗೆ ಅಟ್ ದಿ ರೇಟ್ ಆಫ್ 20% ಪರ್ ಆ್ಯನಮ್ ಅಂತ ಕೇಳಿದ್ರು ಅಂದ್ಕೊಳ್ಳಿ. ಟೋಟಲು ನಮಗೆ ಹಾಫ್ ಇಯರ್ ಅಂತ ಕೇಳ್ತಾರೆ. ಅರ್ಧ ಇಯರಲ್ಲಿ ಎಷ್ಟು ಕ್ವಾರ್ಟರ್ಸ್ ಬರುತ್ತೆ? ಕ್ವಾರ್ಟರ್ ಅಂದರೆ ಏನು? ನಿಮಗೆ 3 ಮಂತ್ಸ್ಗೆ 1 ಕ್ವಾರ್ಟರ್ ಅಂತ ಕರಿತೀವಿ. ಸೊ 1 ಇಯರಲ್ಲಿ ನಮಗೆ 1 ಇಯರಲ್ಲಿ ಎಷ್ಟು ಕ್ವಾರ್ಟರ್ಸ್ ಇರುತ್ತೆ? 4 ಕ್ವಾರ್ಟರ್ಸ್ ಇರುತ್ತೆ. ಎವ್ರಿ 3 ಮಂತ್ಸು 1 ಕ್ವಾರ್ಟರ್. 1 ಕ್ವಾರ್ಟರ್. ಕರೆಕ್ಟ್ ಅಲ್ವಾ? ಸೊ ಈಗ 20% ಪರ್ ಆ್ಯನಮ್, ಒಂದು ವರ್ಷಕ್ಕೆ 20% ಅಂತ ಅಂದರೆ ಪರ್ ಕ್ವಾರ್ಟರ್ಗೆ ಎಷ್ಟಾಗುತ್ತೆ? ಡಿವೈಡ್ ಬೈ 4 ಮಾಡಬೇಕು. ಸೊ ಇದು ನಮಗೆ 5% ಆಗುತ್ತೆ. ಅವ್ರು ಇವಾಗ 6 ಮಂತ್ಸ್ ಅಂತ ಕ್ವಶನಲ್ಲಿ ಕೇಳಿದ್ರೆ ಫಾರ್ ಓವರ್ ಆಲ್ 20% ಪರ್ ಆ್ಯನಮ್ ಫಾರ್ 6 ಮಂತ್ಸ್ ಅಂತ ಕೇಳಿದ್ರೆ 3 ಮಂತ್ಸ್ ಪ್ಲಸ್ 3 ಮಂತ್ಸ್ ಆಗುತ್ತೆ. ಸೊ 5%. ಸೊ ಡಿವೈಡ್ ಬೈ 4 ಮಾಡಿರ್ತೀವಿ. ಯಾಕಂತಂದರೆ 20% ಪರ್ ಆ್ಯನಮ್ ಅನ್ನೋದು 1 ಇಯರಲ್ಲಿ 4 ಕ್ವಾರ್ಟರ್ಸ್ ಬರುತ್ತೆ. ಅವರು 2 ಕ್ವಾರ್ಟರ್ಸ್ಗೆ ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡಿದ್ರೆ ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಕೇಳ್ತಾ ಇದ್ದಾರೆ. ಸೊ ನಾವು ಡಿವೈಡ್ ಬೈ 4 ಮಾಡಿ ಫಸ್ಟ್ ಥಿಂಗು 20% ಡಿವೈಡ್ ಬೈ 4 ಮಾಡಿದ್ರೆ 5% ಬರುತ್ತೆ. ನಾವು 5%ನ 2 ಟೈಮ್ಸ್ ಮಾಡೋದು ನಮಗೆ ಗೊತ್ತು. 5 ಪ್ಲಸ್ 0.5 ಸ್ಕ್ವೇರ್. ಅದೇ ನಮಗೆ 9 ಮಂತ್ಸ್ ಅಂತ ಕೇಳಿದ್ರೆ 3 ಮಂತ್ಸ್ ಬರುತ್ತೆ. ಇದು ನಮಗೆ ಮತ್ತೆ 5 ಪ್ಲಸ್ 0.5 ಸ್ಕ್ವೇರ್ ಪ್ಲಸ್ 0.5 ಸ್ಕ್ವೇರ್ ಪ್ಲಸ್ 0.5 ಸ್ಕ್ವೇರ್ ಪ್ಲಸ್ 0.5 ಕ್ಯೂಬ್ ಡಿವೈಡೆಡ್ ಬೈ 10. ಇದು ನಾವು ಮಾಡಿದ್ದೀವಿ ಆಲ್ರೆಡಿ, ನಿಮಗೆ ಗೊತ್ತು. ಸೊ ಏನಿಲ್ಲ, ಯಾವಾಗಾದರೂ ಅವರು ನಮಗೆ 3 ಮಂತ್ಸ್ ಅಥವಾ ಕ್ವಾರ್ಟರ್ಲಿ 3 ಮಂತ್ಸ್ ಅಂತ ಕೇಳ್ಬೋದು. ಸೊ 3 ಮಂತ್ಸ್ ಕೇಳಲ್ಲ, ನಾರ್ಮಲಾಗಿ 6 ಮಂತ್ಸ್ ಕೇಳ್ತಾರೆ ಅಥವಾ 9 ಮಂತ್ಸ್ ಕೇಳ್ತಾರೆ. ಸೊ 6 ಮಂತ್ಸ್ ಕೇಳಿದಾಗ ನಾವು ಸೇಮ್ 2 ಇಯರ್ದು ಹೆಂಗೆ ಮಾಡೋದು ಅದೇ ಥರ ಮಾಡ್ತೀವಿ. 9 ಮಂತ್ಸ್ ಕೇಳಿದಾಗ 3 ಇಯರ್ದು ಹೆಂಗೆ ಮಾಡೋದು ಅದೇ ಥರ ಮಾಡ್ತೀವಿ. ಆದರೆ ನಾವು ಇಂಟ್ರೆಸ್ಟ್ನ ಡಿವೈಡೆಡ್ ಬೈ 4 ಮಾಡ್ತೀವಿ. ಹಾಫ್ ಇಯರ್ಲಿಲಿ ಇಂಟ್ರೆಸ್ಟ್ನ ಡಿವೈಡೆಡ್ ಬೈ 2 ಮಾಡ್ತೀವಿ. ಇದೊಂದೇ ಡಿಫ್ರೆನ್ಸು. 2 ಇಯರ್ಸ್ಗೂ 3 ಇಯರ್ಸ್ಗೂ ಹಾಫ್ ಇಯರ್ಲಿಗೂ ಮತ್ತು ಕ್ವಾರ್ಟರ್ಲಿಗೂ ಇದೊಂದೇ ಡಿಫ್ರೆನ್ಸು. ಹಾಫ್ ಇಯರ್ಲಿಲಿ ಡಿವೈಡ್ ಬೈ 2 ಮಾಡ್ತೀವಿ, ಕ್ವಾರ್ಟರ್ಲಿಲಿ ಡಿವೈಡ್ ಬೈ 4 ಮಾಡ್ತೀವಿ. ಅಷ್ಟೇ, ಮಿಕ್ಕಿದೆಲ್ಲ ಸೇಮ್ ನಾವು ಹೆಂಗೆ ಮಾಡ್ಬೋದು ಅದೇ ಥರನೇ. ಓಕೆನಾ? ಈಗ ಒಂದೊಂದೇ ಸಮ್ ನೋಡೋಣ, ನಿಮ್ಗೆ ಇನ್ನೂ ಕ್ಲೀನಾಗಿ ಅರ್ಥ ಆಗುತ್ತೆ. ಸೊ ಇವಾಗ ನಾವು ಕ್ವಾರ್ಟರ್ಲಿ ತಿಳ್ಕೊಂಡ್ವಿ, ಹಾಫ್ ಇಯರ್ಲಿ ಕೇಳಿದ್ರೆ ಹೆಂಗೆ ಮಾಡಬೇಕು ತಿಳ್ಕೊಂಡ್ವಿ, ಕ್ವಾರ್ಟರ್ಲಿ ಕೇಳಿದ್ರೆ ಹೆಂಗೆ ಮಾಡಬೇಕು ತಿಳ್ಕೊಂಡ್ವಿ, ಇಯರ್ಲಿ ಕೇಳಿದ್ರೆ ಹೆಂಗೆ ಮಾಡಬೇಕು, 2 ಇಯರ್ಸು 3 ಇಯರ್ಸು, ಹಾಫ್ ಇಯರು, ಫುಲ್ ಇಯರು, 1.5 ಇಯರು, 3 ಮಂತ್ಸು, 6 ಮಂತ್ಸು, 9 ಮಂತ್ಸು. ಸೊ ಇವಾಗ ಒಂದೊಂದೇ ಕ್ವಶನ್ ಮಾಡ್ಕೊತ ಹೋಗೋಣ, ನಮ್ಗೆ ಇನ್ನೂ ಕ್ಲೀನಾಗಿ ಅರ್ಥ ಆಗುತ್ತೆ. ಓಕೆನಾ?
ಸೊ ಫಸ್ಟ್ ಒಂದು ಕ್ವಶನು, ವಾಟ್ ಈಸ್ ದ ಕಾಂಪೌಂಡ್ ಇಂಟ್ರೆಸ್ಟ್ earned after 2 years on rupees 6,000 at the rate of 20% per annum. ಏನು ಕ್ವಶನ್ ಕೊಟ್ಟಿದ್ದಾರೆ ಅಂತಂದರೆ, ಕಾಂಪೌಂಡ್ ಇಂಟ್ರೆಸ್ಟ್ ಕಂಡುಹಿಡಿಬೇಕು. ಎಷ್ಟು ವರ್ಷಕ್ಕೆ? 2 ವರ್ಷಕ್ಕೆ. ಪ್ರಿನ್ಸಿಪಲ್ ಅಮೌಂಟ್ 6,000 rupees, ರೇಟ್ ಆಫ್ ಇಂಟ್ರೆಸ್ಟ್ 20% per annum. ಪ್ರಿನ್ಸಿಪಲ್ ಕೊಟ್ಟಿದ್ದಾರೆ 6,000, ಟೈಮ್ ಕೊಟ್ಟಿದ್ದಾರೆ 2 years, ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ 20% per annum. ಸೊ ನಾವು ಫಸ್ಟ್ ಪ್ರಿನ್ಸಿಪಲ್ಲು 6,000 ಕೊಟ್ಟಿದ್ದಾರೆ. ಸೊ ಫಸ್ಟ್ ಇಯರ್ ಏನಾಗುತ್ತೆ, 20% ಆಫ್ 6,000, 20% ಆಫ್ 10% ಆಫ್ 6,000 ಏನು 600, 20% 1,200. ಇದು ನಮಗೆ ಟೋಟಲು 7,200 ಆಗುತ್ತೆ. ಈಗ ಮತ್ತೆ 20% ಆಫ್ 7,200 ಮಾಡಬೇಕು, ಕರೆಕ್ಟ್ ಅಲ್ವಾ? ಕಾಂಪೌಂಡ್ ಇಂಟ್ರೆಸ್ಟ್ ಮಾಡ್ತಿರೋದು. ಸೊ 7,200, 20% ಆಫ್ 7,200 ಏನು ಬರುತ್ತೆ? 10% ಏನು ಬರುತ್ತೆ? 720, 20% 1,440. ಸೊ ಟೋಟಲ್ ಎಷ್ಟು ಬರುತ್ತೆ ನಮಗಿದು? 8,640. ಇದು ಅಮೌಂಟು. ನಮಗೆ ಕೇಳಿರೋದೇನವರು? ಕಾಂಪೌಂಡ್ ಇಂಟ್ರೆಸ್ಟ್. ಸಾರಿ, ವಾಟ್ ಈಸ್ ದ ಕಾಂಪೌಂಡ್ ಇಂಟ್ರೆಸ್ಟ್ ಅರ್ನ್ಡ್? ಇಂಟ್ರೆಸ್ಟ್ ಮಾತ್ರ ಕೇಳಿರೋದು. ಸೊ ಇಂಟ್ರೆಸ್ಟ್ ಅಂತಂದರೆ ಅಮೌಂಟ್ ಮೈನಸ್ ಪ್ರಿನ್ಸಿಪಲ್. 8,640 ಮೈನಸ್ 6,000. ಸೊ ನಮಗಿದು 2,640 ಬರುತ್ತೆ. ಸೊ ಈ ಥರ ಮಾಡ್ಬೋದು. ಅಥವಾ ನಿಮ್ಗೆ ಆಲ್ರೆಡಿ 20% ಅಂದರೆ ಏನು ಅಂತ ಗೊತ್ತು. 2 yearsಗೆ 20% ಅಂದರೆ 44% ಬರುತ್ತೆ. ಸೊ 6,000ಅಲ್ಲಿ 44% ಎಷ್ಟು ಅಂತ ನೋಡಿದ್ರೆ 10% ಎಷ್ಟು? 600. ಸೊ 40% 2,400 ಆಗುತ್ತೆ. 1% ಎಷ್ಟು? 60. 4% ಏನಾಗುತ್ತೆ? 240 ಆಗುತ್ತೆ. ಸೊ 2,400, 240, 2,640. ಈ ಥರನೂ ಮಾಡ್ಬೋದು. ಸಿಂಪಲ್ ಅಲ್ವಾ? ಸೊ ಸೆಕೆಂಡ್ ಕ್ವಶನು, ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ದರೆ ಒಂದು ಲೈಕೋ ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಎ ಸಮ್ ಆಫ್ rupees 12,680 is lent at compound interest for 2 years. Find the amount. ಸೊ ಏನು ಇಷ್ಟೇ ಕ್ವಶನ್ ಇರೋದು. ಎ ಸಮ್ ಆಫ್ 12,680 ಈಸ್ ಲೆಂಟ್ ಅಟ್ ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ 2 years. 2 yearsಗೆ 12,680 ಕೊಟ್ಟಿದ್ದಾರಂತೆ. ಫೈನ್ ದ ಅಮೌಂಟ್ ಕೇಳ್ತಿದ್ದಾರೆ. ನಮ್ಗೆ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟೇ ಇಲ್ಲ. ನಮಗೆ ಅಮೌಂಟ್ ಬೇಕು ಅಂತಂದರೆ ನಾವು ಕಾಂಪೌಂಡ್ ಇಂಟ್ರೆಸ್ಟ್ ಕಂಡಿಡ್ದು ಪ್ಲಸ್ ನಮಗೆ ಪ್ರಿನ್ಸಿಪಲ್ ಮಾಡಿದ್ರೆ ನಮಗೆ ಅಮೌಂಟ್ ಬರುತ್ತೆ. ಈಗ ನಮಗೆ ಈ ಕಾಂಪೌಂಡ್ ಇಂಟ್ರೆಸ್ಟ್ ಕಂಡಿಡಿಯೋಕ್ಕೆ ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಬೇಕು. ಬಟ್ ರೇಟ್ ಆಫ್ ಇಂಟ್ರೆಸ್ಟ್ ನಮಗೆ ಕ್ವಶನಲ್ಲಿ ಕೊಟ್ಟಿಲ್ಲ. ಸೊ ಇದಕ್ಕೆ ನಮಗೆ ಆನ್ಸರ್ ಕೆನಾಟ್ ಬಿ ಡಿಟರ್ಮೈನ್ಡ್ ಅಂತ ಇರುತ್ತೆ. ಸೊ ಕೆಲವೊಂದ್ಸಲ ನಮ್ಗೆ ಈ ಥರ ಕ್ವಶನ್ಸ್ ಕೂಡ ಕೊಡ್ತಾರೆ. ಕ್ವಶನ್ಸಲ್ಲಿ ನನ್ ಆಫ್ ದಿ ಅಬೋ ಅಥವಾ ಆನ್ಸರ್ ಕೆನಾಟ್ ಬಿ ಡಿಟರ್ಮೈನ್ಡ್ ಅಥವಾ ಡಾಟಾ ಇನ್ಸಫಿಷಿಯನ್ಸಿ ಈ ಥರ ಕ್ವಶನ್ಸ್ ಕೂಡ ಸಿಗ್ತವೆ. ಸೊ ಆ ಥರ ಟೈಮಲ್ಲಿ ಇದೇನೋ ತಪ್ಪಿದೆ ಅಂತ ತಲೆ ಕೆಡ್ಸ್ಕೊಬೇಡಿ. ಸೊ ನಿಮಗೆ ಕೊಟ್ಟಿರೋ ಆ ಕ್ವಶನ್ಗೆ ನಿಮ್ಗೆ ಏನೇನು ಬೇಕು ತಿಳ್ಕೊಂಡಿರ್ಬೇಕು. ಫಸ್ಟ್ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿಲ್ಲ ಅಂತಂದರೆ ನಿಮಗೆ ಕಾಂಪೌಂಡ್ ಇಂಟ್ರೆಸ್ಟ್ ಕಂಡುಹಿಡಿಯೋಕ್ಕೆ ಆಗೋದು, ಕರೆಕ್ಟ್ ಅಲ್ವಾ? ಸೊ ನಿಮಗೆ ಬೇಸಿಕ್ಸ್ ಕರೆಕ್ಟಾಗಿ ಗೊತ್ತಿದ್ರೆ ಆ ಆನ್ಸರ್ ಟಿಕ್ ಹಾಕ್ಬೋದು ಆರಾಮಾಗಿ. ಕೆಲವೊಂದ್ಸಲ ಈ ಥರ ಕ್ವಶನ್ಸ್ ಕೊಟ್ಟಾಗ ಕೆನಾಟ್ ಬಿ ಡಿಟರ್ಮೈನ್ಡ್ ಕ್ವಶನ್ಸ್ ಏನಾದ್ರು ಬಂದರೆ ಅವಾಗ ನಿಮಗೆ ಇನ್ ಕೇಸ್ ಕ್ವಶನ್ ಫುಲ್ ಕೊಟ್ಟಿಲ್ಲ ಅಂತಂದರೆ ನಿಮಗೆ ಬೇಕಾಗಿರೋ ಇನ್ಫಾರ್ಮೇಷನ್ ಅದರಲ್ಲಿಲ್ಲ ಅಂತಂದರೆ ಡೈರೆಕ್ಟಾಗಿ ಕೆನಾಟ್ ಬಿ ಡಿಟರ್ಮೈನ್ಡ್ ಆಪ್ಷನ್ನ ಟಿಕ್ ಹಾಕ್ಬಿಡಿ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನು, ಫೈಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ಆನ್ 16,000 ಫಾರ್ 3 years at 5% per annum. ಸೊ ನಮ್ಗೆ ಏನೇನು ಕೊಟ್ಟಿದ್ದಾರೆ ನೋಡ್ಕೊಂಡ್ರೆ ಇಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ಕೇಳ್ತಾ ಇದ್ದಾರೆ 16,000ಗೆ 3 yearsಗೆ 5%. ಸೊ ನಮಗೆ ಎಲ್ಲನೂ ಕೊಟ್ಟಿದ್ದಾರೆ, ಎಲ್ಲ ಡಾಟಾನು ಕೊಟ್ಟಿದ್ದಾರೆ. ಪ್ರಿನ್ಸಿಪಲ್ ಕೊಟ್ಟಿದ್ದಾರೆ 16,000, ನಮಗೆ ಟೈಮ್ ಕೊಟ್ಟಿದ್ದಾರೆ 3 years, ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ಕೊಟ್ಟಿದ್ದಾರೆ 5% per annum. ಸೊ 16,000 ಇದರಲ್ಲಿ 5% ಆಫ್ 16,000 ಫಸ್ಟ್ ಇಯರ್ದು ಇಂಟ್ರೆಸ್ಟು ಏನು ಬರುತ್ತೆ? 10% ಅಂದರೆ 1,600, 5% ಅಂದರೆ 800. ಸೊ ಇದು ನಮಗೆ 16,800 ಬರುತ್ತೆ. ಇದಾದ್ಮೇಲೆ ಮತ್ತೆ ಇದ್ರ ಮೇಲೆ 5% ಆಫ್ 16,800 ನಮಗೆ ಎಷ್ಟು ಬರುತ್ತೆ? 1680ಲಿ ಅರ್ಧ ಅಂತಂದರೆ 840 ಬರುತ್ತೆ. ಸೊ ಇದು ನಮಗೆ ಟೋಟಲ್ 17,640 ಆಗುತ್ತೆ. ಮತ್ತು ಇದರಲ್ಲಿ 5% ಆಫ್ 17,640 ಕೇಳ್ತಾರೆ.
ಸೊ 10% 1764, ಅದರಲ್ಲಿ ಅರ್ಧ 882 ಬರುತ್ತೆ. ಸೊ 882 ಬರುತ್ತೆ. ಸೊ ಟೋಟಲ್ ಇಂಟ್ರೆಸ್ಟ್ ಕೇಳ್ತಿರೋದ್ರಿಂದ 800 ಪ್ಲಸ್ 840 ಪ್ಲಸ್ 882. ಸೊ ಇದು ಟೋಟಲ್ ನಮಗೆ 2400, 2480, 2522 ಬರುತ್ತೆ. ಇದು ನಮಗೆ ಕಾಂಪೌಂಡ್ ಇಂಟ್ರೆಸ್ಟ್. ಮುಂಚೆ ಅದೇ ನಾವು 5% ಮುಂಚೆ ನಾವು ತಿಳ್ಕೊಂಡ್ವಿ 3 years ಕೊಟ್ಟರೆ 5+5+5+ ಅಂತ. ಸೊ 5+5+5 ಮಾಡಿಕೊಂಡ್ರೆ ನಿಮಗೆ 15.75 ಬರುತ್ತೆ. ನಮಗೆ 15.7625 ಬರುತ್ತೆ. ಸೊ ಅದು ಆ ಥರನೂ ಮಾಡ್ಬೋದು. ಬಟ್ 0.7625 ನಮಗೆ ಕೆಲವೊಂದ್ಸಲ ಕನ್ಫ್ಯೂಸ್ ಆಗ್ಬೋದು. ನಮ್ಗೆ ಆಲ್ರೆಡಿ ಪ್ರಿನ್ಸಿಪಲ್ ಕೊಟ್ಟಿರೋದ್ರಿಂದ ನಾವು ಇದ್ರ ಮೇಲೆ ಮಾಡೋದು ನಮಗೆ ಈಸಿ ಆಗುತ್ತೆ. ಸೊ ಪ್ರಿನ್ಸಿಪಲ್ ಕೊಟ್ಟಿಲ್ಲ ಅಂದಾಗ ನಾವು ಆ ಥರ ಮಾಡೋಣ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನು, ಫೈಂಡ್ ದ ಕಾಂಪೌಂಡ್ ಇಂಟ್ರೆಸ್ಟ್ ಆನ್ ₹24,000 at 20% per annum for 1 year and 6 months. The interest being compounded half yearly. ಅಂದರೆ ಸೊ ನಾವು ಫಸ್ಟ್ ಪ್ರಿನ್ಸಿಪಲ್ ನೋಡೋಣ. ಪ್ರಿನ್ಸಿಪಲ್ ಕೊಟ್ಟಿದ್ದಾರಾ? ಪ್ರಿನ್ಸಿಪಲ್ CI ಆನ್ 24,000 ಕೊಟ್ಟಿದ್ದಾರೆ. ಎಷ್ಟು? 24,000. ರೇಟ್ ಆಫ್ ಇಂಟ್ರೆಸ್ಟು ಕೊಟ್ಟಿದ್ದಾರಾ? ಎಷ್ಟು? 20% ಪರ್ ಆ್ಯನಮ್ ಕೊಟ್ಟಿದ್ದಾರೆ. ಟೈಮು 1 year 6 months, 1 year 6 months ಕೊಟ್ಟಿದ್ದಾರೆ. ಈಗ ಏನು ಕೇಳ್ತಾ ಇದ್ದಾರೆ? ಕಾಂಪೌಂಡ್ ಇಂಟ್ರೆಸ್ಟ್ ಬೀಯಿಂಗ್ ಕಾಂಪೌಂಡೆಡ್ ಹಾಫ್ ಇಯರ್ಲಿ. ಕಾಂಪೌಂಡ್ ಇಂಟ್ರೆಸ್ಟ್ ನಮಗೆ ಹಾಫ್ ಇಯರ್ಲಿ ಕೇಳ್ತಾ ಇದ್ದಾರೆ. ಹಾಫ್ ಇಯರ್ಲಿ ಅಂತ ಅಂದರೆ ನಮಗೆ 1.5 yearಗೆ ಟೋಟಲ್ 1.5 yearಗೆ 3 halves ಬರುತ್ತೆ. ಹಾಫ್ ಸ್ಪೆಲ್ಲಿಂಗ್ HILVES, ಹಾಫ್ ಸ್ಪೆಲ್ಲಿಂಗ್ HILF, ಹಾಫ್ ಸ್ಪೆಲ್ಲಿಂಗ್ HILVES. ಸೊ 3 times ಬರುತ್ತೆ ನಮಗೆ. ಸೊ ಇಲ್ಲಿ ನಾವು ಮೇಯ್ನಾಗಿ ನೋಡಬೇಕಾಗಿರೋದು ಏನು ಅಂತಂದರೆ, ಕಾಂಪೌಂಡ್ ಇಂಟ್ರೆಸ್ಟ್ ಬೀಯಿಂಗ್ ಕಾಂಪೌಂಡೆಡ್ ಹಾಫ್ ಇಯರ್ಲಿ ಅಂತ ಅಂದರೆ ಫಸ್ಟ್ ಥಿಂಗ್ ನಾವು ಹಾಫ್ ಇಯರ್ಲಿ ಅಂತಂದರೆ 1 yearಗೆ 2 halves ಇರುತ್ತೆ. ಸೊ 20/2 10%. ಅಂದರೆ ಪ್ರತಿ ಒಂದು ವರ್ಷಕ್ಕೆ ನಾವು 6 months ಸಪ್ರೇಟಾಗಿ ಮಾಡಬೇಕಾಗುತ್ತೆ. 1 halfಗೆ ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಬಂದು 10% ಬರುತ್ತೆ. ಸೊ ಇವಾಗ ಕೊಟ್ಟಿರೋದು ತಗೊಂಡು ಮಾಡಿಕೊಂಡ್ರೆ ನಮಗೆ 24,000ಅಲ್ಲಿ ಫಸ್ಟು 10% ಆಗಬೇಕು. 10% ಯಾಕೆಂತ ನೀವು ಮತ್ತೆ ಮುಂಚೆ ಹೇಳಿದ್ದೀನಿ, ಇವಾಗ ಕೂಡ ಹೇಳ್ತಾ ಇದ್ದೀನಿ. ಏನಂತ ಅಂದರೆ ನಮಗೆ 1 yearಲ್ಲಿ 2 half ಇರುತ್ತೆ, 6 months ಮತ್ತು 6 months. ಸೊ ಕಾಂಪೌಂಡೆಡ್ ಹಾಫ್ ಇಯರ್ಲಿ ಅಂತ ಅವರೇ ಕೊಟ್ಟಿದ್ದಾರೆ. ಸೊ ಇಂಟ್ರೆಸ್ಟ್ನ ನಾವು ಪ್ರತಿ 6 ತಿಂಗಳಿಗೆ ಒಂದ್ಸಲ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಪ್ರತಿ 6 ತಿಂಗಳಿಗೆ ಒಂದ್ಸಲ ಇಂಟ್ರೆಸ್ಟ್ ಅಂತ ಅಂದರೆ 1 yearಗೆ 20% ಅಂತಂದರೆ 6 ತಿಂಗಳಿಗೆ 10% ಆಗುತ್ತೆ. ಸೊ 10% ಆಫ್ 24,000. ಸೊ 10% ಆಫ್ 24,000 ಏನಾಗುತ್ತೆ? 2,400. ಇದು ಫಸ್ಟ್ ಇಯರ್. ಸೊ ಇದು ನಮಗೆ ಟೋಟಲ್ 26,400 ಬರುತ್ತೆ. ಮತ್ತು ನಮಗೆ 10% ಆಫ್ 26,400 ಇದು ನಮಗೆ 2,640 ಬರುತ್ತೆ. ಸೊ ಟೋಟಲು ನಮಗೆ ಇದು 0, 4, 10, 1 ಕ್ಯಾರಿ, 6, 7, 8, 9, 20,000, 29,040 ಬರುತ್ತೆ. ಮತ್ತು 10% ಆಫ್ 29,040 ಇದು ನಮಗೆ 2,904 ಬರುತ್ತೆ. ಸೊ ಈಗ ಟೋಟಲ್ ಇಂಟ್ರೆಸ್ಟ್ ನಾವು ಆ್ಯಡ್ ಮಾಡಿದ್ರೆ 2,400 ಪ್ಲಸ್ 2,640 ಪ್ಲಸ್ 2,904 ಇದು 4 ಇದು 4 ಇದು 9, 15, 19, 1 ಕ್ಯಾರಿ, 6, 1, 7, 7,944. ನಮ್ಗೆ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ಅಂತಂದರೆ 7,944. ಏನಿಲ್ಲ, ನಾವು ಫಸ್ಟು 20%ನ ಡಿವೈಡ್ ಬೈ 2 ಮಾಡ್ಕೊತೀವಿ. ಯಾಕೆ ಡಿವೈಡ್ ಬೈ 2 ಮಾಡ್ಕೊತೀವಿ ಅಂತಂದರೆ ಇಂಟ್ರೆಸ್ಟು ಹಾಫ್ ಇಯರ್ಲಿ ಕ್ಯಾಲ್ಕುಲೇಟ್ ಆಗಿದೆ. ಅದಕ್ಕೋಸ್ಕರ ನಾವು ಪ್ರತಿ 1 yearಗೆ 2 halves ಇರೋದ್ರಿಂದ ಡಿವೈಡ್ ಬೈ 2 ಮಾಡ್ಕೊಂಡಿದ್ವಿ ಅಷ್ಟೇ. ಸೊ ಇವಾಗ ನೆಕ್ಸ್ಟ್ ಕ್ವಶನು, ಆನ್ ವಾಟ್ ಸಮ್ ಆಫ್ ಮನಿ will the compound interest be ₹164 in 2 years at 5% per annum? ಸೊ ಇಲ್ಲಿ ನಮ್ಗೆ ಏನೇನು ಕೊಟ್ಟಿದ್ದಾರೆ? ಪ್ರಿನ್ಸಿಪಲ್ ಕೊಟ್ಟಿದ್ದಾರೆ. ಆನ್ ವಾಟ್ ಸಮ್ ಅಂತ ಕೇಳ್ತಿದ್ದಾರೆ. ವಾಟ್ ಸಮ್ ಅಂತ ಅಂದರೆ ನಮಗೆ ಪ್ರಿನ್ಸಿಪಲ್. ಸೊ ಪ್ರಿನ್ಸಿಪಲ್ ಕೇಳ್ತಾ ಇದ್ದಾರೆ. ಟೈಮು ನಮಗೆ 2 years ಕೊಟ್ಟಿದ್ದಾರೆ. ಟೈಮ್ 2 years ಕೊಟ್ಟಿದ್ದಾರೆ. ರೇಟ್ ಆಫ್ ಇಂಟ್ರೆಸ್ಟ್ ನಮಗೆ
5% ಪರ್ ಆ್ಯನಮ್ ಕೊಟ್ಟಿದ್ದಾರೆ. ಕಾಂಪೌಂಡ್ ಇಂಟ್ರೆಸ್ಟ್ ನಮಗೆ ಇವಾಗ ಕಾಂಪೌಂಡ್ ಇಂಟ್ರೆಸ್ಟ್ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ, 164 ಅಂತ ಕೊಟ್ಟಿದ್ದಾರೆ. ನಮಗೆ ಕೇಳ್ತಾ ಇರೋದು ಪ್ರಿನ್ಸಿಪಲ್. ಸೊ ಈಗ ನಿಮಗೆ ಕಾಂಪೌಂಡ್ ಇಂಟ್ರೆಸ್ಟು 2 ಇಯರ್ಸ್ಗೆ ಹೆಂಗೆ ಮಾಡೋದು ಗೊತ್ತು. ಸೊ ಕಾಂಪೌಂಡ್ ಇಂಟ್ರೆಸ್ಟು 2 ಇಯರ್ಸ್ಗೆ 5% ಅಂತ ಅಂದರೆ 5 + 5 + 0.5² ಆಗುತ್ತೆ. ಅಂದರೆ 5 + 5 + 0.25 ಆಗುತ್ತೆ. ಅಂದರೆ ಇದು 10.25 ಆಗುತ್ತೆ. ಸೊ 10.25 164 ಆದರೆ 100% ಎಷ್ಟು? ಸೊ ಇದು ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡ್ರೆ 164 × 100 / 10.25 ಈ ಇಂಟು 100 × 100 ಮಾಡಿಕೊಂಡ್ರೆ ಈ ಒಂದು ಡೆಸಿಮಲ್ ಪಾಯಿಂಟ್ ತೆಗೆದುಬಿಡ್ಬೋದು. ಸೊ 164 × 100 × 100 / 1025. ಸೊ ನಾನು ಮುಂಚೆನೇ ಹೇಳಿದ್ದೀನಿ 2500 ಯಾವಾಗಾದ್ರು ಬಂದಾಗ ಅದು ಡೈರೆಕ್ಟಾಗಿ 25ಇಂದ ಡಿವೈಡ್ ಮಾಡ್ಬೋದು ಅಂತ. ಸೊ ನಾನು 25 4 100 25 ಇರುತ್ತೆ, 25 ಅಂತ 25. ಇವಾಗ ಇದಕ್ಕೊಂದು ರಿಲೇಷನ್ ಸಿಕ್ತು ನೋಡಿ. 40 × 4 160, 1 4 4. ಸೊ 41 1 41 4 164, 4 16 × 100 1600. ಸೊ ನಮಗೆ ಪ್ರಿನ್ಸಿಪಲ್ ಬಂದು 1600 ಆಗಿರುತ್ತೆ. ಸೊ ಏನಿಲ್ಲ, ಈ ಥರ ನಿಮಗೆ ಪ್ರಿನ್ಸಿಪಲ್ ಕೊಟ್ಟಿಲ್ಲ ಅಂದಾಗ ಈ ಟೈಮು ಮತ್ತು ರೇಟ್ ಆಫ್ ಇಂಟ್ರೆಸ್ಟಿಂದ ಈ ಕಾಂಪೌಂಡ್ ಇಂಟ್ರೆಸ್ಟ್ ಪರ್ಸೆಂಟೇಜ್ ಎಷ್ಟು ಅಂತ ನಿಮಗೆ ಗೊತ್ತಿದ್ರೆ ಆರಾಮಾಗಿ ನೀವು ಪ್ರಿನ್ಸಿಪಲ್ನ ಕಂಡುಹಿಡಿಬೋದು. ಇದು ಆಲ್ರೆಡಿ ನಿಮ್ಗೆ ಹೆಂಗೆ ಅಂತ ಗೊತ್ತಿದೆ ಅಲ್ವಾ. ನೆಕ್ಸ್ಟ್ ಕ್ವಶನು, ದಿ ಆ್ಯನ್ಯುಯಲ್ ಇನ್ಕ್ರೀಸ್ ಇನ್ ದ ಪಾಪ್ಯುಲೇಷನ್ ಆಫ್ ಎ ಟೌನ್ ಈಸ್ 10% per annum. If the population at present is 15,125, find the population 2 years ago. ಅಂದರೆ ಏನಿಲ್ಲ, ಈಗ ಪ್ರತಿ ವರ್ಷವೂ ಪಾಪ್ಯುಲೇಷನ್ ಅನ್ನೋದು ಜಾಸ್ತಿ ಆಗ್ತಿದೆಯಂತೆ. ಸೊ 2 ಇಯರ್ಸ್ ಆದಮೇಲೆ ಪಾಪ್ಯುಲೇಷನ್ ಯಾವಾಗ ಒಂದು ಬೇಸ್ ಇಯರ್ ಅಂತ ತಗೊಂಡ್ರೆ ಆ ಇಯರಿಂದ 2 ಇಯರ್ಸ್ ಆದಮೇಲೆ ಪಾಪ್ಯುಲೇಷನ್ 15,125 ಆಗಿದೆ. ಫೈಂಡ್ ದ ಪಾಪ್ಯುಲೇಷನ್ 2 ಇಯರ್ಸ್ ಎಗೋ, 2 ಇಯರ್ಸ್ ಮುಂಚೆ ಏನಿತ್ತು ಅಂತ ಕೇಳ್ತಾ ಇದ್ದಾರೆ. 10% per annum ಅಲ್ಲಿ ಇನ್ಕ್ರೀಸ್ ಆಗ್ತಾ ಇದ್ರಂತೆ. ಸೊ 2 ಇಯರ್ಸ್ ಮುಂಚೆ ಅಂತ ಅಂದರೆ ಇನಿಷಿಯಲ್ ವ್ಯಾಲ್ಯೂ ಅಂತಂದರೆ ನಾವು ಪಾಪ್ಯುಲೇಷನ್ನ ಪ್ರಿನ್ಸಿಪಲ್ ಅಂತ ತಗೊಂಡ್ರೆ ನಮಗೆ ಕೊಟ್ಟಿಲ್ಲ. ಆ್ಯನ್ಯಲ್ ಇನ್ಕ್ರೀಸ್ ಇನ್ ದ ಪಾಪ್ಯುಲೇಷನ್ ಅಂದರೆ ಪ್ರತಿ ವರ್ಷವೂ ಬೆಳೀತಿದೆ. ಪಾಪ್ಯುಲೇಷನ್ ಇವಾಗ 100 ಇದ್ದಿದ್ದು 10% ಆದರೆ ಫಸ್ಟ್ ಇಯರ್ 110 ಆಗುತ್ತೆ. ಮತ್ತೆ ಅದರಲ್ಲಿ 10% ಅಂತ ಅಂದರೆ ಅದು ನಮಗೆ 11 ಬರುತ್ತೆ. ಅಂದರೆ ಟೋಟಲ್ 121% ಆಗಿರುತ್ತೆ. ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅಂದರೆ ಇದನ್ನು ನಾವು ಕಾಂಪೌಂಡ್ ಇಂಟ್ರೆಸ್ಟ್ ಲೆಕ್ಕ ಕೆಳಗಡೆ ಬರುತ್ತೆ. ಕಾಂಪೌಂಡ್ ಇಂಟ್ರೆಸ್ಟಲ್ಲೇ ಅಲ್ವಾ ನಮಗೆ ಪ್ರತಿ ವರ್ಷದಲ್ಲೂ ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಬೆಳೆಯುತ್ತೆ. ಸೊ ಅದೇ ಥರ ಇಲ್ಲಿ ಪಾಪ್ಯುಲೇಷನ್ ಒಂದು ವರ್ಷ ಬೆಳೆದಿದ ಮೇಲೆ ಮತ್ತೆ ಅದರಲ್ಲೂ ಕೂಡ ಇನ್ನೂ 10% ಬೆಳೀತಾರಲ್ವ. ಸೊ 100% ನಾವು ಬೇಸ್ ಮೇಲೆ ಏನು ತೊಗೊಂಡಿರ್ತೀವೋ ಸಿಂಪಲ್ ಇಂಟ್ರೆಸ್ಟ್ ಆ ಥರ ಅಲ್ಲ. ಪಾಪ್ಯುಲೇಷನ್ ಅನ್ನೋದು ಇಯರ್ ವೈಸ್ ಬೆಳೀತಾನೆ ಇರುತ್ತೆ. ಅದು ಲಾಸ್ಟ್ ಇಯರ್ಗೆ ಏನು ಇರುತ್ತೋ ಆ ಇಯರ್ ಮೇಲೆ 10% ಬೆಳೆದಿರುತ್ತೆ. ಕರೆಕ್ಟ್ ಅಲ್ವಾ? ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅನ್ನೋದು ನಿಮ್ಗೆ ಅರ್ಥ ಆಗ್ತಿದೆ ಅಲ್ವಾ. ಸೊ ಇವಾಗ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ನ ತಗೊಂಡ್ರೆ ನಮಗೆ 10% per annum ಅಂತೆ. ಟೈಮು ನಮಗೆ 2 ಇಯರ್ಸ್ ಅಂತೆ. ಸೊ ಇವಾಗ 2 ಇಯರ್ಸ್ ಆದಮೇಲೆ 2 ಇಯರ್ಸ್ ಆಗಿ 10% ರೇಟಲ್ಲಿ ಇನ್ಕ್ರೀಸ್ ಆದಮೇಲೆ ಪ್ರೆಸೆಂಟ್ ಪಾಪ್ಯುಲೇಷನ್ನು 15,125. ಅಂದರೆ ಇದನ್ನು ನಾವು ಅಮೌಂಟ್ ಅಂತ ತೊಗೊಬೋದಲ್ವಾ. ಸೊ ಅಮೌಂಟು 15,125 ಅಂತ ಅಂದರೆ ನಮಗೆ ಕೇಳ್ತಿರೋದೇನು ಪಾಪ್ಯುಲೇಷನ್ 2 ಇಯರ್ಸ್ ಅಂದರೆ ಪ್ರಿನ್ಸಿಪಲ್ ಕೇಳ್ತಿದ್ದಾರೆ. ಸೊ ಇದನ್ನು ನಮ್ಮ ಅಮೌಂಟು ನಮಗೆ ಗೊತ್ತಿದ್ದಾಗ, ರೇಟ್ ಆಫ್ ಇಂಟ್ರೆಸ್ಟು ಗೊತ್ತಿದ್ದಾಗ 2 ಇಯರ್ಸ್ಗೆ ಕಾಂಪೌಂಡ್ ಇಂಟ್ರೆಸ್ಟ್ ಏನಾಗುತ್ತೆ ಅಂತ ನಾವು ಮುಂಚೆ ತುಂಬ ಸಲ ಇದನ್ನು ನಾವು ಕಲ್ತಿದ್ದೀವಿ ಹೆಂಗೆ ಅಂತ. ಅಂದರೆ ಅಮೌಂಟು ನಮಗೆ 100 ಪ್ಲಸ್ ಕಾಂಪೌಂಡ್ ಇಂಟ್ರೆಸ್ಟಲ್ಲಿ 10% ಏನಾಗುತ್ತೆ 10 ಪ್ಲಸ್ ಫಾರ್ 2 ಇಯರ್ಸು 10 ಪ್ಲಸ್ 1.02 ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಇದು ನಮ್ಗೆ ಏನಾಗುತ್ತೆ 100 ಪ್ಲಸ್ 10 ಪ್ಲಸ್ 10 ಪ್ಲಸ್ 1 ಆಗುತ್ತೆ. ಸೊ 100 ಪ್ಲಸ್ 10 110 ಪ್ಲಸ್ 10 120 ಪ್ಲಸ್ 1 121%. ಸೊ 121 ನಮಗೆ 15,125 ಆದರೆ 100 ಎಷ್ಟು ಮುಗೀತಲ್ವಾ. ಸೊ ಇದು ಹೆಂಗೆ ಅಂತ ಮತ್ತೆ ಕೇಳಬೇಡಿ. ಇದನ್ನು ಇಷ್ಟು ವೀಡಿಯೋಸಲ್ಲಿ ನಾವು ಪರ್ಸೆಂಟೇಜಸ್ಸಿಂದ ಪ್ರಾಫಿಟ್ ಆ್ಯಂಡ್ ಲಾಸ್, ಸಿಂಪಲ್ ಇಂಟ್ರೆಸ್ಟ್ ಎಲ್ಲದಲ್ಲಿ ಇಷ್ಟು ಪರ್ಸೆಂಟೇಜ್ ಇಷ್ಟು ಅಂದರೆ ಇಷ್ಟು ಪರ್ಸೆಂಟೇಜ್ ಎಷ್ಟು ಅಂತ
ನಾವೆಲ್ಲ ಡಿಸ್ಕಸ್ ಮಾಡಿದ್ವಿ, ನಿಮ್ಗೆ ಆಲ್ರೆಡಿ ಗೊತ್ತು ಇದೆ ಹೆಂಗೆ ಅಂತ, ಕರೆಕ್ಟ್ ಅಲ್ವಾ? ಸೊ 121%, 21% ಅಂತ ಹೆಂಗೆ ಬಂತು ಅಂತಂದರೆ ನಮಗೆ ಅಮೌಂಟ್ ಅಂದರೆ ಗೊತ್ತು. ಅಮೌಂಟ್ ಅಂದರೆ ಪ್ರಿನ್ಸಿಪಲ್ ಅಂದರೆ 100 ಪ್ಲಸ್ ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ 2 years ಏನಾಗುತ್ತೆ 21 ಆಗುತ್ತೆ. ಸೊ 100 ಪ್ಲಸ್ 21 121 15,125 ಆದರೆ 100 ಎಷ್ಟು? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 15,125 ಇಂಟು 100 ಡಿವೈಡೆಡ್ ಬೈ 121. ಸೊ 121 ಅನ್ನೋದು ನಮಗೆ 11ಇಂದ ಡಿವೈಡ್ ಆಗುತ್ತೆ. ಸೊ ಇದು ಒಂದ್ಸಲ 11ಇಂದ ಡಿವೈಡ್ ಮಾಡಿದ್ರೆ 11 1 11 41 ಬರುತ್ತೆ. 11 3 33 8 11 7 77 55 ಓಕೆ ಆಗುತ್ತೆ. ಇದು 11 21 11 1 11 ಎಷ್ಟು ಉಳಿತು ನಮಗೆ? ಇಲ್ಲಿ 41 ಬರುತ್ತೆ. 11 3 33 ಎಷ್ಟು ಉಳಿತು ನಮಗೆ? 11 3 33 ಎಷ್ಟು ಉಳಿತು ನಮಗೆ? ಇಲ್ಲಿ 7 1 8 82 11 7 77 ಇಲ್ಲಿ ಎಷ್ಟು ಉಳಿದು ಮತ್ತೆ 5 ಉಳಿತು 55 11 5 55 1375 ಇಂಟು 100 ನಮಗೆ ಇನ್ನೊಂದು ಮಾಡಿ ನೋಡಿದ್ರೆ ನಮಗೆ 11 1 11 27 ಇರುತ್ತೆ. 11 2 22 55 ಇರುತ್ತೆ. 11 5 55 ಇದು ನಮಗೆ 125 ಬರುತ್ತೆ. 11 1 11 125 1375. ಸೊ 125 ಇಂಟು 100 ನಮಗೆ 12,500 ಬರುತ್ತೆ. ಸೊ ಟೋಟಲ್ ಪಾಪ್ಯುಲೇಷನ್ನು 2 years ಆಗೋ 2 yearsಗೂ ಮುಂಚೆ ಟೋಟಲ್ ಪಾಪ್ಯುಲೇಷನ್ ಎಷ್ಟು ಅಂತ ಅಂದರೆ 12,500. ಸೊ 12,500 10% ಇನ್ಕ್ರೀಸ್ ಆದರೆ 1,250 ಆಗುತ್ತೆ. ಸೊ 1,250 ಪ್ಲಸ್ 12,500 13,500 ಪ್ಲಸ್ 150 13,650 ಆಗುತ್ತೆ. ಸಾರಿ 13,750 ಆಗುತ್ತೆ. 12,500ಅಲ್ಲಿ 10% 1,250. ಸೊ ನಮಗೆ ಫಸ್ಟ್ ಇಯರು 13,750 ಆಗುತ್ತೆ. ಮತ್ತೆ ಅದರಲ್ಲಿ 10% ಇನ್ಕ್ರೀಸ್ ಅಂದರೆ 1375 ಆ್ಯಡ್ ಮಾಡಿದ್ರೆ ನಮಗೆ 15,125 ಬರುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ಇನ್ನೊಂದು ಕ್ವಶನ್ ಬರ್ಕೊಳ್ಳಿ. ದಿ ಆ್ಯನ್ಯುಯಲ್ increase in the population of a town is 5% per annum. The present population is 92,610. What was it 3 years ago? So the annual increase in the population of a town is 5% per annum. ಅಂದರೆ ಪ್ರತಿ ವರ್ಷನೂ 5% ಇನ್ಕ್ರೀಸ್ ಆಗ್ತಿದೆಯಂತೆ. ಈಗ ದ ಪ್ರೆಸೆಂಟ್ ಪಾಪ್ಯುಲೇಷನ್ ಅಂದರೆ ಕರೆಂಟ್ ಪಾಪ್ಯುಲೇಷನು 92,610 ಅಂತೆ. ವಾಟ್ ವಾಸ್ ಇಟ್ 3 years ago? 3 ವರ್ಷದ ಮುಂಚೆ ಏನಾಗಿತ್ತು ಅಂತ ಕೇಳ್ತಾ ಇದ್ದಾರೆ. ಸೊ ನಾವು ಮತ್ತೆ ಇದನ್ನು ಪ್ರಿನ್ಸಿಪಲ್ ಕೇಳ್ತಾ ಇದ್ದಾರೆ ಅಂತ ಅನ್ಕೋಣ, ಅಂದರೆ ಇನಿಷಿಯಲ್ ವ್ಯಾಲ್ಯೂ ಕೇಳ್ತದೆ ಅಂತ ಅನ್ಕೋಣ. ಈಗ ಟೈಮ್ ಎಷ್ಟು ಕೊಟ್ಟಿದ್ದಾರೆ? 3 years ಕೊಟ್ಟಿದ್ದಾರೆ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾರೆ? 5% ಕೊಟ್ಟಿದ್ದಾರೆ. ನಮಗೆ ಪ್ರೆಸೆಂಟ್ ಪಾಪ್ಯುಲೇಷನ್ ಅಂದರೆ ಟೋಟಲ್ ಆಫ್ಟರ್ ಈ ಪ್ರೆಸೆಂಟ್ ಪಾಪ್ಯುಲೇಷನ್ ಅಂದರೆ ಇನ್ಕ್ರೀಸ್ ಆಗಿರೋರು ಆ್ಯಡ್ ಆದಮೇಲೆ ನಮಗೆ ಇರೋ ಪಾಪ್ಯುಲೇಷನ್ 92,610. ಸೊ ಅದನ್ನು ನಾವು ಅಮೌಂಟ್ ಅಂತ ತಗೊಬೋದು ಅಲ್ವಾ? ಈಗ ನಾವು ಏನು ಕಂಡುಹಿಡಬೇಕು? ಪ್ರಿನ್ಸಿಪಲ್ ಅಮೌಂಟ್. ಪ್ರಿನ್ಸಿಪಲ್ ಅಂತ ಅಂದರೆ ಇನಿಷಿಯಲ್ ಪಾಪ್ಯುಲೇಷನ್ ಕಂಡುಹಿಡಿಬೇಕು. ಸೊ ನಮಗೆ ಅಮೌಂಟ್ ಅಂತ ಕೊಟ್ಟಿದ ತಕ್ಷಣ ನಮ್ಗೆ ಏನು ತಿಳ್ಕೊಬೇಕು ಅಂತಂದರೆ ಈ ಅಮೌಂಟ್ ಅನ್ನೋದು ನಮಗೆ ಕಾಂಪೌಂಡ್ ಇಂಟ್ರೆಸ್ಟ್ ಪ್ಲಸ್ ಪ್ರಿನ್ಸಿಪಲ್ ಆ್ಯಡ್ ಆಗಿರುತ್ತೆ ಅಂತ ನಮಗೆ ಗೊತ್ತಿರುತ್ತೆ. ಸೊ ಅಮೌಂಟ್ ಪರ್ಸೆಂಟೇಜ್ ಏನಾಗಿರುತ್ತೆ? ಎಷ್ಟು ವರ್ಷಕ್ಕೆ? ಅಮೌಂಟ್ ಪರ್ಸೆಂಟೇಜ್ ಫಾರ್ 3 years ಅಟ್ 5% ಪರ್ ಆ್ಯನಮ್ ಕಾಂಪೌಂಡ್ ಇಂಟ್ರೆಸ್ಟ್ ಏನಾಗಿರುತ್ತೆ? ಅಮೌಂಟ್ ಅಂದರೆ ಫಸ್ಟ್ 100 ಇರುತ್ತೆ ಪ್ಲಸ್ 5% ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಫಾರ್ 3 years ಅಂತಂದರೆ ನಮಗೆ ಗೊತ್ತು ಹೆಂಗೆ ಹಾಕೊಬೇಕು ಅಂತ. ಇನ್ ಕೇಸ್ ಪರ್ಸೆಂಟೇಜ್ ಗೊತ್ತಿದ್ರೆ ಡೈರೆಕ್ಟಾಗಿ 15.7625 ಅಂತ ಹಾಕೊತೀರಾ. ಗೊತ್ತಿಲ್ಲ, ನೀವು ಮರ್ತೋಗಿದ್ದೀರಾ ಅಂತ ಅಂದ್ಕೊಂಡ್ರೆ 5 + 5 + 5 + 0.5 ಸ್ಕ್ವಯರ್ ಪ್ಲಸ್ 0.5 ಸ್ಕ್ವಯರ್ ಪ್ಲಸ್ 0.5 ಸ್ಕ್ವಯರ್ ಪ್ಲಸ್ 0.5 ಕ್ಯೂಬ್ ಡಿವೈಡೆಡ್ ಬೈ 10. ಸೊ ಇದೇನಾಗುತ್ತೆ? 100 + 5 + 5 + 5 ಪ್ಲಸ್ 0.5 × 0.5 0.25 ಪ್ಲಸ್ 0.5 × 0.5 0.25 ಪ್ಲಸ್ 0.5 × 0.5 0.25. ಇದು ನಮಗೆ 0.0125 ಬರುತ್ತೆ.
ಸೊ ಇದು ಆಲ್ರೆಡಿ ಮುಂಚೆ ತಾನೇ ತಿಳ್ಕೊಂಡ್ವಿ ಇದು ಹೆಂಗೆ ಬರುತ್ತೆ ಅಂತ. ಸೊ ಈ ಟೋಟಲ್ ಆ್ಯಡ್ ಮಾಡಿದ್ರೆ ನಮಗೆ 115.7625 ಬರುತ್ತೆ. ಇದೇನಿದು ನಮಗೆ ಅಮೌಂಟ್ ಪರ್ಸೆಂಟೇಜು. ಸೊ ಅಮೌಂಟು ನಮಗೆ 115.7625% ಕೊಟ್ಟಿದ್ದಾರೆ. ಎಷ್ಟು? 92,610. ನಾವು ಕಂಡುಹಿಡಿಬೇಕಾಗಿರೋದೇನು? 100%. ಸೊ 115.7625% 92,610 ಆದರೆ 100% ಎಷ್ಟು? ಸೊ ಇದನ್ನು ನಾವು ಮತ್ತೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 92,610 ಇಂಟು 100 ಡಿವೈಡೆಡ್ ಬೈ 115.7625. ಗಾಬರಿ ಆಗಿಬಿಡಿ ದೊಡ್ಡ ನಂಬರ್ ಅಂತ. ಇದನ್ನು ನಾವು ನಾರ್ಮಲ್ ಆಗಿ ಮಾಡೋಣ. ಇಂಟು ಇಲ್ಲಿ ನಾನು 1 2 3 4 zeros ಹಾಕೊಬೇಕು. 1 2 3 4 ಡಿವೈಡ್ ಬೈ 1 2 3 4 10,000 ಇಂದ ಮಾಡಿದ್ರೆ ಈ ಡೆಸಿಮಲ್ ಪಾಯಿಂಟ್ನ ನಾವು ತೆಗಿಬೋದು. ಸೊ ಈ ಡೆಸಿಮಲ್ ಪಾಯಿಂಟ್ನ ತೆಗೆದ್ರೆ ನಮಗೆ 92,610 ಇಂಟು 100 ಡಿವೈಡೆಡ್ ಬೈ 115.7625 ಇಂಟು 10,000 ಇರುತ್ತೆ. ಕರೆಕ್ಟಾ? ಈ ಕೆಳಗಡೆ 10,000ಗೆ ಡೆಸಿಮಲ್ ಪಾಯಿಂಟ್ಸ್ ತೆಗೆದ್ವಿ, ಮೇಲ್ಗಡೆ 10,000 ಹಂಗೆ ಇರುತ್ತೆ. ಈಗ ನಾನು ಮುಂಚೆ ಹೇಳಿದ್ದೀನಿ 25 ಇಂದ ಎಂಡ್ ಆಗುತ್ತೆ, 00 ಇಂದ ಎಂಡ್ ಆಗುತ್ತೆ ಅಂತಂದರೆ ಅದು 25 ಇಂದ ಡಿವೈಡ್ ಆಗುತ್ತೆ. ಸೊ ಇದು ಈ ನಂಬರು ಇದಕ್ಕಿಂತ ತುಂಬ ಚಿಕ್ಕದಿದೆ. ಸೊ ತಲೆ ಕೆಡ್ಸ್ಕೊಂಬಿಡಿ. ಇದಕ್ಕೂ ರಿಲೇಷನ್ ಗೊತ್ತಿಲ್ಲ, ತಲೆ ಕೆಡ್ಸ್ಕೊಂಬಿಡಿ. ಬಟ್ ಇದಕ್ಕೂ ರಿಲೇಷನ್ ಗೊತ್ತಿಲ್ಲ ಅಂದರೆ ನಿಮಗೆ 00 25 ಇದ್ದಾಗ 25 ಇಂದ ಡಿವೈಡ್ ಆಗುತ್ತೆ ಅಂತ ಗೊತ್ತಲ್ವ. ಸೊ ಡಿವೈಡ್ ಮಾಡೋಣ. 25 4 ಇಲ್ಲಿ ಮತ್ತೆ 25 4 100 15 ಉಳಿದಿರುತ್ತೆ, 157 ಆಗುತ್ತೆ. ಸೊ 157 ಅಂತಂದರೆ 25 6 150 76 ಉಳಿದಿರುತ್ತೆ. 25 3 75 12 ಉಳಿದಿರುತ್ತೆ. 12 25 ಇಂದ ಡಿವೈಡ್ ಆಗಲ್ಲ. ಸೊ 0 ಆ್ಯಡ್ ಮಾಡ್ಕೊತೀವಿ. 125 25 ಇಂಟು 5 125. ಇವಾಗ ನೋಡಿ 46 305ಗೂ 92,610ಗೆ ಏನಾದರೂ ಸಂಬಂಧ ಇದೆಯಾ? ಸಂಬಂಧ ಇದೆ. ಹೆಂಗೆ ಅಂತ ಅಂದರೆ 46 ಇಂಟು 2 92,610 46,305. 46 ಇಂಟು 2 ಎಷ್ಟು? 92 ಬರುತ್ತೆ. 305 ಇಂಟು 2 ಎಷ್ಟು? 610 ಬರುತ್ತೆ. ಸೊ 46,305 1 46,305 2 92 ಬರುತ್ತೆ. ಸೊ 2 ಇಂಟು 4 ನಮಗೇನಾಗುತ್ತೆ? 8 ಇಂಟು 10,000 80,000. ಸೊ ನಮಗೆ ಪ್ರಿನ್ಸಿಪಲ್ ಅನ್ನೋದು ಅಂದರೆ ಪಾಪ್ಯುಲೇಷನ್ 3 years ಆಗೋ ಏನಾಗುತ್ತೆ ಅಂದರೆ 80,000. ಇದು ನಮಗೆ 80,000 ಬರುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ವೆರಿ ಸಿಂಪಲ್ ಅಲ್ವಾ? ಸೊ ನಮಗೆ ಈ ಒಂದು ಈಕ್ವೇಷನ್ ಬಂದರೆ ನಮಗೆ ಆನ್ಸರ್ ಬಂದಂಗೆ. ಈ ಒಂದು ಈಕ್ವೇಷನಲ್ಲಿ ನಮಗೆ ಇದು ಆಲ್ರೆಡಿ ಕ್ವಶನಲ್ಲಿ ಕೊಟ್ಟಿರ್ತಾರೆ. ಇದು ನಾವು ಕಂಡುಹಿಡಿಬೇಕಾಗಿರೋದು. ಇದು ನಮಗೆ ಗೊತ್ತಿಲ್ಲ, ಇದೇ ನಾವು ಕಂಡುಹಿಡಿಬೇಕಾಗಿರೋದು. ಸೊ ಇದು ಕರೆಕ್ಟಾಗಿ ಬಂದರೆ ಇದು ಕರೆಕ್ಟಾಗಿ ಬರುತ್ತೆ, ಇದು ರಾಂಗ್ ಆಗಿ ಬಂದರೆ ಇದು ರಾಂಗ್ ಆಗಿ ಬರುತ್ತೆ. ಇದು ಬಂದೇ ಇಲ್ಲ ಅಂದರೆ ಇದು ನಮಗೆ ಬರೋದೇ ಇಲ್ಲ ಯಾವುದೇ ಕಾರಣಕ್ಕೂ. ಸೊ ಇದು ಹೆಂಗೆ ಮಾಡೋದು ಅಂತ ಗೊತ್ತಾಯಿತು. ಕಾಂಪೌಂಡ್ ಇಂಟ್ರೆಸ್ಟಲ್ಲಿ ಏನೇನು ಮಾಡಬೇಕು ನಮಗೆ 3 years ಅಥವಾ 2 years ಕೊಟ್ಟರೆ ಹೆಂಗೆ ಮಾಡೋದು ತಿಳ್ಕೊಂಡು. ಸೊ ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಾವು ಹಾಫ್ ಇಯರ್ಲಿ ಮತ್ತು ಕ್ವಾರ್ಟರ್ಲಿ ಇನ್ನೂ ಡೀಪಾಗಿ ತಿಳ್ಕೊಳ್ಳೋಣ. ಸೊ ಈ ವಿಡಿಯೋಗೆ ಇಷ್ಟೇ. ಥ್ಯಾಂಕ್ ಯು, ಬಾಯ್. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ